ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಹೊಸಕೋಟೆ ನಗರದಲ್ಲಿ ಹಾಗಂತ ಐತಿಹಾಸಿಕವಾದಂಥ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವಕ್ಕೆ ಇವತ್ತು ನಾವು ಬೆಳಗ್ಗೆ ಅವಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಾಲನೆ ಕೊಟ್ಟು ಏನು ನಮ್ಮ ತೇರು ರಥ ಇದೆ ತೇರನ್ನ ನಾವಿವತ್ತು ಬೆಳಗ್ಗೆ 11:30 ಗಂಟೆಗೆ ಚಾಲನೆ ಕೊಟ್ಟು ತೇರು ಬೀದಿಯಲ್ಲಿ ಪ್ರಮುಖವಾದಂಥ ಪೇಟೆಗಳು ಗಾಣಿಗರ ಪೇಟೆ ಆಗಿರ್ಬೋದು, ಬೆಸ್ತರು ಬೀದಿ ಆಗಿರ್ಬೋದು, ಇಲ್ಲಿ ಕುರುಬರ ಪೇಟೆ ಆಗಿರ್ಬೋದು, ತಿಗಳರ ಪೇಟೆ ಆಗಿರ್ಬೋದು, ಎಲ್ಲ ಪೇಟೆಗಳ ಮುಖಾಂತರವಾಗಿ ತಾಲೂಕಲ್ಲಿ ಇವತ್ತು ಇದು ಎಲ್ಲ ಜಾತಿಗಳಿಗೆ, ಎಲ್ಲ ಜನಾಂಗಗಳಿಗೆ, ಎಲ್ಲ ಧರ್ಮಗಳಿಗೆ ಸೇರಿದಂಥ ಒಂದು ಹಬ್ಬ. ಇವತ್ತು ನಾವು ನೋಡ್ದಂಗೆ ಎಲ್ಲರ ಮನೆಗಳಲ್ಲಿ ಅವರ ಯಾರು ಕುಟುಂಬದವ್ರು ಇರ್ತಾರೆ, ಕುಟುಂಬದ ವರ್ಗದವ್ರು ಇರ್ತಾರೆ, ಬೇರೆ ಬೇರೆ ಭಾಗಗಳಲ್ಲಿ, ಕರ್ನಾಟಕ ರಾಜ್ಯದ ಬೇರೆ ಭಾಗಗಳಲ್ಲಿ, ವಿಶೇಷವಾಗಿ ಕೆಲವೊಂದು ಕಡೆ ವಿದೇಶಗಳಿಂದ ಕೂಡ ಬಂದು ಈ ಒಂದು ಹಬ್ಬದಲ್ಲಿ, ಈ ಒಂದು ಮಹೋತ್ಸವದಲ್ಲಿ ಭಾಗವಹಿಸೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ತೇರಿಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ತೇರು ಆಗಲೇ ನಗರೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ನಿಂತಿದ್ದು, ಮತ್ತೊಮ್ಮೆ ಇವಾಗ ಮಧ್ಯಾಹ್ನದ ನಂತರ ತೇರಿಗೆ ಚಾಲನೆ ಕೊಟ್ಟು ಸುಮಾರೊಂದು ಸಂಜೆ 5:30-6 ಗಂಟೆ ಅಷ್ಟರಲ್ಲಿ ನಾವು ವಾಪಸ್ ಅದು ಎಲ್ಲಿ ರಥೋತ್ಸವ ಪ್ರಾರಂಭ ಆಗಿತ್ತು ಅಲ್ಲಿ ಬರೋಂಥ ಒಂದು ಸೂಚನೆ ಇದೆ. ಜೊತೆಗೆ ರಾತ್ರಿ ಏನು 12-12:30 ಗಂಟೆಗೆ ಕರಗ ಮಹೋತ್ಸವ ಇವತ್ತೇನಿದೆ, ಬೆಂಗಳೂರಲ್ಲಿ ಇರೋಂಥ ಒಂದು ಕರಗ ಮಹೋತ್ಸವ ಬಿಟ್ಟರೆ ಈ ರಾಜ್ಯಾದ್ಯಂತ ಖ್ಯಾತಿ ಇರ್ತಕ್ಕಂಥ ಒಂದು ಕರಗ ಮಹೋತ್ಸವ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಅತ್ಯಂತ ಇತಿಹಾಸ ಉಳ್ಳಿರ್ತಕ್ಕಂಥ ಒಂದು ಮಹೋತ್ಸವ. ಈ ಮಹೋತ್ಸವನ 12:15 ಗಂಟೆಗೆ ಪ್ರಾರಂಭ ಆದರೆ ಸುಮಾರು ಹೊಸಕೋಟೆ ತಾಲೂಕಲ್ಲೇ, ಹೊಸಕೋಟೆ ನಗರದಲ್ಲೇ ಸುಮಾರು 35-40 ಕಿಲೋಮೀಟರ್ ಅಷ್ಟು ಕರಗ ಇವತ್ತು ಎಲ್ಲ ಬೀದಿಗಳಲ್ಲಿ ಓಡಾಡಿ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಕೂಡ ಆಶೀರ್ವಾದ ಮಾಡಿ ಇವತ್ತು ಕರಗನೂ ಕೂಡ ನಾಳೆ ಬೆಳಗ್ಗೆ ಒಂದು 10-10:30ವರೆಗೂ ಆಗಂಥ ಒಂದು ಕಾರ್ಯಕ್ರಮ ಇವತ್ತಿದೆ. ನೋಡಬೇಕಂದ್ರೆ ವಿಶೇಷವಾಗಿ ನಾವೇನು ಇವತ್ತು ಬುದ್ಧ ಪೌರ್ಣಮಿ ದಿನ ನಾವಿವತ್ತು ಮಾಡ್ತಿರ್ತಕ್ಕಂಥ ಈ ಒಂದು ಹಬ್ಬ ಅಲ್ಲಿ ಸೂಚನೆಗಳನ್ನ ನೋಡಿದ್ರೆ ಒಳ್ಳೆ ಮಳೆ ಬೆಳೆ ಆಗಂಥ ಎಲ್ಲ ವಾತಾವರಣಗಳು ಕಾಣಿಸ್ತಾ ಇದೆ. ಇವೆಲ್ಲ ನಾವು ಮಾಡೋಂಥ ಹಬ್ಬಗಳ ಪ್ರಮುಖವಾದಂಥ ಉದ್ದೇಶ ಏನಂತಂದರೆ ನಾವೆಲ್ಲ ಸೃಷ್ಟಿ ಮತ್ತು ಪ್ರಕೃತಿ ಏನಿದೆ, ಪ್ರಕೃತಿಯರ ನಾವು ಆರಾಧಕರು. ಈ ಪ್ರಕೃತಿಯ ಆರಾಧನೆಯಲ್ಲಿ ಇವತ್ತು ನಾವು ನೋಡ್ದಂಗೆ ಇಲ್ಲೇನು ಒಳ್ಳೆ ಸೂಚನೆಯಾಗಿ ಒಳ್ಳೆ ಮಳೆ ಬೆಳೆ ಆದರೆ ರೈತರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಸಮೃದ್ಧಿಯಾಗಿರುತ್ತೆ. ಆ ಒಂದು ಉದ್ದೇಶ, ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ, ದೇವರ ಒಂದು ಆಶೀರ್ವಾದ ಕೂಡ ನಮ್ಮ ಜೊತೆ ಈ ವರ್ಷ ನಮಗಿದೆ. ವರುಣ ದೇವರ ಆಶೀರ್ವಾದ ಈ ವರ್ಷ ಹೊಸಕೋಟೆ ತಾಲೂಕಿನ ಮೇಲೆ, ಕರ್ನಾಟಕ ರಾಜ್ಯದ ಮೇಲಿದೆ ಅನ್ನೋಂಥ ಒಂದು ಲಕ್ಷಣಗಳು ಈ ಸರಿ ಕಾಣ್ತಾ ಇದೆ. ಅದರಿಂದ ನಾವು ಕೂಡ ಹಬ್ಬನ ಒಂದು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇದ್ರೂ ಕೂಡ ಒಂದು ರೀತಿಯಲ್ಲಿ ವಿಜೃಂಭಣೆಯಿಂದ ಮುಂದಿನ ವರ್ಷ ಆದರೂ ಕೂಡ ಮುಂಗಾರು ಚೆನ್ನಾಗಿರಲಿ, ರೈತರೆಲ್ಲ ಸುಭಿಕ್ಷವಾಗಿರಲಿ ಅನ್ನೋ ನಿಟ್ಟಿನಲ್ಲಿ ಹಬ್ಬನ ಇವತ್ತು ಆಚರಣೆ ಮಾಡಿದ್ದೀವಿ.